ಆತ್ಮೀಯರೇ, ಕರ್ನಾಟಕ ಶಾಲಾ ಮೌಲ್ಯ ನಿರ್ಣಯ ಮಂಡಳಿಯ SSLCಯ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ 1 ಈ ವಿಡಿಯೋದಲ್ಲಿ ನಾವು ಭಾಗ ಎ ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳುತ್ತಾ, ಮೊದಲನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. 1 ಅಂಕದ ಪ್ರಶ್ನೆ. 1. ವಿಭವಾಂತರದ SI ಏಕಮಾನ. ವಿಭವಾಂತರದ SI ಏಕಮಾನ ವೋಲ್ಟ್. 2. ಮಸೂರದ ಸಂಗಮ ದೂರದ ವಿಲೋಮವು. ಮಸೂರದ ಸಂಗಮ ದೂರದ ವಿಲೋಮ ಮಸೂರ ಮತ್ತು ಪ್ರತಿಬಿಂಬ ದೂರಗಳ ನಡುವಿನ ವ್ಯತ್ಯಾಸಕ್ಕೆ ಸಮನಾಗಿರುತ್ತದೆ. ಆಯ್ಕೆ ಡಿ ಸರಿಯಾದ ಉತ್ತರ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1 ಅಂಕದ ಪ್ರಶ್ನೆ. 3. ವಿದ್ಯುನ್ಮಂಡಲದಲ್ಲಿ ಬಳಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೆಯಿರಿ. 1. ಶುಷ್ಕಕೋಶ. ಶುಷ್ಕಕೋಶ ಇದರ ಘಟಕ ಚಿಹ್ನೆ. ಇನ್ನು 2ನೇದು ರಿಯೋಸ್ಟಾಟ್. ಇದರ ಚಿಹ್ನೆ ಈ ರೀತಿ ಇರುತ್ತದೆ. 4ನೇ ಪ್ರಶ್ನೆ, ಕೆಳಗಿನ ಚಿತ್ರವನ್ನು ಗಮನಿಸಿ. ಸ್ವಿಚ್ಚನ್ನು ಮುಚ್ಚಿದಾಗ ಸೊಲನಾಯ್ಡ್ನ ತುದಿಯು ಬಿ ದಂಡಕಾಂತದ ಎನ್ ತುದಿಯನ್ನು ಆಕರ್ಷಿಸುವುದೇ? ಉತ್ತರವನ್ನು ಸ್ಪಷ್ಟಪಡಿಸಿ. ಸ್ವಿಚ್ಚನ್ನು ಕ್ಲೋಸ್ ಮಾಡಿದಾಗ ಸೊಲನಾಯ್ಡ್ನ ಬಿ ತುದಿಯು ದಂಡಕಾಂತದ ದಕ್ಷಿಣ ಧ್ರುವದಂತೆ ವರ್ತಿಸುತ್ತದೆ. ಆದ್ದರಿಂದ ಎನ್ ತುದಿಯನ್ನು ಇದು ಆಕರ್ಷಿಸುತ್ತದೆ. 3ನೇ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಅಂಕದ ಪ್ರಶ್ನೆಗಳು. 5ನೇ ಪ್ರಶ್ನೆ, ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು? ವಿದ್ಯುತ್ ಉಪಕರಣ ಅವುಗಳ ಸಾಮರ್ಥ್ಯ ಮನೆಯ ಮಂಡಲದ ರೇಟಿಂಗ್ಗೆ ಹೊಂದುವಂತಿರಬೇಕು. ಮಂಡಲಕ್ಕೆ ಭೂಸಂಪರ್ಕ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಪ್ರತಿಯೊಂದು ಉಪಕರಣವು ಸಮಾನ ವಿಭವಾಂತರವನ್ನು ಹೊಂದಿರಲು ಅವುಗಳನ್ನು ಪರಸ್ಪರ ಸಮಾಂತರವಾಗಿ ಜೋಡಿಸಲಾಗಿರುತ್ತದೆ. ವಿದ್ಯುತ್ ಉಪಕರಣಗಳಿಗೆ ಓವರ್ಲೋಡ್ನಿಂದ ಉಂಟಾಗುವ ಹಾನಿಯಿಂದ ತಪ್ಪಿಸಲು ಸೂಕ್ತ ಫ್ಯೂಸನ್ನು ಬಳಸಬೇಕು. 6ನೇ ಪ್ರಶ್ನೆ, ವಾಹಕವೊಂದರ ರೋಧವು ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ. ವಾಹಕವೊಂದರ ರೋಧ ವಾಹಕದ ಉದ್ದ, ವಾಹಕದ ದಪ್ಪ, ವಾಹಕದ ತಾಪ ಮತ್ತು ವಾಹಕವಾಗಿ ಬಳಸಿರುವ ವಸ್ತುವಿನ ಗುಣದ ಮೇಲೆ ಅವಲಂಬಿತವಾಗಿರುತ್ತದೆ. 7ನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಮತ್ತು ವಿಶ್ಲೇಷಿಸಿ. ಇಲ್ಲಿ ಉಂಟಾದ ದಿಕ್ಪಲ್ಲಟ ಕೋನವನ್ನು ಹೆಸರಿಸಿ ಮತ್ತು ಈ ಕೋನದ ಮೌಲ್ಯವನ್ನು ಗುರುತಿಸಿ. ಈ ಚಿತ್ರವನ್ನು ಗಮನಿಸಿದರೆ ಇದರಲ್ಲಿರುವ ದಿಕ್ಪಲ್ಲಟ ಕೋನ HGF. ಈ ಕೋನದ ಮೌಲ್ಯ 38 ಡಿಗ್ರಿ. 4ನೇ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇದು 3 ಅಂಕದ ಪ್ರಶ್ನೆಗಳು. 8 ಅದರಲ್ಲಿ ಎ, ಸಮೀಪ ದೃಷ್ಟಿ ಕಣ್ಣಿನ ಯಾವುದಾದರೂ 2 ಲಕ್ಷಣಗಳನ್ನು ತಿಳಿಸಿ. ಈ ದೋಷವನ್ನು ಹೇಗೆ ಸರಿಪಡಿಸಬಹುದು? ಸಮೀಪ ದೃಷ್ಟಿ ಕಣ್ಣಿನ 2 ಲಕ್ಷಣಗಳೆಂದರೆ, ಮೊದಲನೇದು ಕಣ್ಣಿನ ಮಸೂರದ ವಿಪರೀತ ವಕ್ರತೆ. 2. ಕಣ್ಣುಗುಡ್ಡೆಯು ಸಹಜ ಸ್ಥಿತಿಗಿಂತ ಉದ್ದವಾಗಿರುವುದು. ಈ ದೋಷವನ್ನು ಸರಿಪಡಿಸೋದಕ್ಕೆ ಸೂಕ್ತ ಸಾಮರ್ಥ್ಯ ಹೊಂದಿದ ನಿಮ್ನ ಮಸೂರವನ್ನು ಉಪಯೋಗಿಸುತ್ತಾರೆ. ಬಿ, ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದರೇನು? ದೂರದ ಮತ್ತು ಹತ್ತಿರದ ವಸ್ತುಗಳನ್ನು ವೀಕ್ಷಿಸಲು ಕಣ್ಣಿನ ಮಸೂರವು ಸಂಗಮ ದೂರದಲ್ಲಿ ಮಾಡಿಕೊಳ್ಳುವ ಹೊಂದಾಣಿಕೆಯನ್ನು ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದು ಕರೆಯುತ್ತಾರೆ. 9ನೇ ಪ್ರಶ್ನೆ, ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನು ಪಡೆಯುವ ಒಂದು ಚಟುವಟಿಕೆಯನ್ನು ವಿವರಿಸಿ. ಒಂದು ಡ್ರಾಯಿಂಗ್ ಹಾಳೆ, ಅದರ ಮೇಲೆ ದಂಡಕಾಂತವನ್ನು ಇರಿಸಿ ಅದರ ಉತ್ತರ ಧ್ರುವದ ಬಳಿ ದಿಕ್ಸೂಚಿಯನ್ನು ಇರಿಸಿ ದಿಕ್ಸೂಚಿಯ 2 ತುದಿಗಳನ್ನು ಗುರುತು ಮಾಡಬೇಕು. ನಂತರ ದಿಕ್ಸೂಚಿಯ ಉತ್ತರ ತುದಿಯಲ್ಲಿ ಗುರುತು ಮಾಡಿದ ಬಿಂದುವಿನಲ್ಲಿ ದಿಕ್ಸೂಚಿಯ ದಕ್ಷಿಣ ತುದಿ ಬರುವಂತೆ ಇರಿಸಿ ಪುನಃ ತುದಿಗಳನ್ನು ಗುರುತಿಸಬೇಕು. ಇದೇ ರೀತಿ ಪುನರಾವರ್ತಿಸುತ್ತಾ ಹೋದಂತೆಲ್ಲ ದಿಕ್ಸೂಚಿಯ ಉತ್ತರ ತುದಿಯು ದಂಡಕಾಂತದ ದಕ್ಷಿಣ ತುದಿಗೆ ಸೇರುತ್ತದೆ. ಗುರುತು ಮಾಡಿದ ಬಿಂದುಗಳನ್ನು ಸೇರಿಸಿ ಈ ರೇಖೆಗಳೇ ಕಾಂತೀಯ ಬಲರೇಖೆಗಳು. ಇದನ್ನು ಕಾಂತದ ಇನ್ನೊಂದು ಬದಿ ಅಥವಾ ಭಿನ್ನ ಸ್ಥಾನಗಳಲ್ಲಿಟ್ಟು ಪುನರಾವರ್ತಿಸಿದಾಗ ಬಲರೇಖೆಗಳ ಆವೃತ ಜಾಲ ಉಂಟಾಗುತ್ತದೆ. ಈ ಪ್ರಶ್ನೆ ಅಥವಾ ಇನ್ನೊಂದು ಪ್ರಶ್ನೆ, ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಎಂದು ತೋರಿಸುವ ಒಂದು ಪ್ರಯೋಗವನ್ನು ವಿವರಿಸಿ. ಆಪ್ಷನ್ಸ್ ಇರುತ್ತೆ, 2ರಲ್ಲಿ ಯಾವುದಾದ್ರು ಒಂದು ಪ್ರಶ್ನೆ ಅಟೆಂಡ್ ಮಾಡಬೇಕು. ಅಲ್ಯೂಮಿನಿಯಂನ ಒಂದು ಚಿಕ್ಕ ಸಲಾಕೆಯನ್ನು 2 ವಾಹಕ ತಂತಿಗಳಿಂದ ನೇತು ಹಾಕಬೇಕು. ಒಂದು ಕುದುರೆ ಲಾಳಾಕೃತಿಯ ಪ್ರಬಲ ಕಾಂತದ ಕಾಂತಕ್ಷೇತ್ರವು ಮೇಲ್ಮುಖವಾಗಿರುವಂತೆ ಮತ್ತು ಅದರ 2 ಧ್ರುವಗಳ ನಡುವೆ ಅಲ್ಯೂಮಿನಿಯಂ ಕಂಬಿ ಇರುವಂತೆ ಜೋಡಿಸಬೇಕು. ಅಲ್ಯೂಮಿನಿಯಂನ ತಂತಿಯ ತುದಿಗಳನ್ನು ಬ್ಯಾಟರಿ, ಸ್ವಿಚ್ ಮತ್ತು ರಿಯೋಸ್ಟಾಟ್ಗಳೊಂದಿಗೆ ಸರಣಿಯಲ್ಲಿ ಜೋಡಿಸಬೇಕು. ಅಲ್ಯೂಮಿನಿಯಂ ತಂತಿಯ ನಿರ್ದಿಷ್ಟ ದಿಕ್ಕಿನಲ್ಲಿ ವಿದ್ಯುತ್ ಪ್ರವಾಹ ಹರಿಯುವಂತೆ ಮಾಡಿ ಸಲಾಕೆ ಸ್ಥಾನಪಲ್ಲಟಗೊಂಡಿರುತ್ತದೆ. ಈಗ ಸಲಾಕೆಯಲ್ಲಿನ ವಿದ್ಯುತ್ ಪ್ರವಾಹ ದಿಕ್ಕನ್ನು ಬದಲಾಯಿಸಿದಾಗ
ಅದು ವಿರುದ್ಧ ದಿಕ್ಕಿಗೆ ಪಲ್ಲಟಗೊಳ್ಳುತ್ತದೆ. 10ನೇ ಪ್ರಶ್ನೆ, ನಿಮ್ನ ದರ್ಪಣದ ಮುಂದೆ ತೀನಿಂದ ದೂರದಲ್ಲಿ ವಸ್ತುವೊಂದನ್ನು ಇರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ. ರೇಖಾಚಿತ್ರವನ್ನು ನೋಡೋಣ. ಇಲ್ಲಿ ಪ್ರತಿಬಿಂಬದ ಸ್ಥಾನ ಸಿ ಮತ್ತು ಎಫ್ಗಳ ನಡುವೆ ಇರುತ್ತದೆ. ಅದರ ಸ್ವಭಾವ ಸತ್ಯ ಪ್ರತಿಬಿಂಬ ತಲೆ ಕೆಳಗಾಗಿರುತ್ತದೆ ಮತ್ತು ವಸ್ತುವಿಗಿಂತ ಚಿಕ್ಕ ಗಾತ್ರವನ್ನು ಹೊಂದಿರುತ್ತದೆ. 4ನೇ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇದು 4 ಅಂಕದ ಪ್ರಶ್ನೆ. 11ರಲ್ಲಿ ಎ, ಈ ಕೆಳಗಿನ ಕೋಷ್ಟಕವನ್ನು ಗಮನಿಸಿ. ಕೆಳಗಿನ ಪಟ್ಟಿಯಲ್ಲಿರುವ ಯಾವ ವಿದ್ಯುತ್ ಉಪಕರಣವು ಹೆಚ್ಚು ಶಕ್ತಿಯನ್ನು ಬಳಸುವುದು? ವಿದ್ಯುತ್ ಸಾಧನಗಳು ಟಿವಿ, ಅದರ ಸಾಮರ್ಥ್ಯ 250 ವ್ಯಾಟ್ಸ್, ಬಳಕೆಯಾದ ಕಾಲ 4 ಗಂಟೆ. ಟೋಸ್ಟರ್, ಅದರ ಸಾಮರ್ಥ್ಯ 1200 ವ್ಯಾಟ್, ಬಳಕೆಯಾದ ಕಾಲ 1 ಗಂಟೆ. ಒಂದೊಂದಾಗೆ ಇದೀಗ ವಿದ್ಯುತ್ ಶಕ್ತಿಯನ್ನು ಲೆಕ್ಕ ಮಾಡೋಣ. ಟಿವಿ ಬಳಕೆ ಮಾಡಿದ ವಿದ್ಯುತ್ ಶಕ್ತಿ 250 ವ್ಯಾಟ್, ಅದರ ಸಾಮರ್ಥ್ಯ ಇಂಟು ಬಳಕೆಯಾದಂಥ ಕಾಲ 4 ಗಂಟೆ. 250 ಇಂಟು 4 1000 ವ್ಯಾಟ್ ಅವರ್. ಅದೇ ರೀತಿ ಟೋಸ್ಟರ್ ಬಳಕೆ ಮಾಡಿದಂಥ ವಿದ್ಯುತ್ ಶಕ್ತಿಯನ್ನು ಕಂಡುಹಿಡಿಯೋಣ. 1200 ವ್ಯಾಟ್, ಅದರ ಸಾಮರ್ಥ್ಯ ಇಂಟು ಅದು ಬಳಕೆಯಾದಂಥ ಕಾಲ 1 ಗಂಟೆ, 1200 ವ್ಯಾಟ್. ಇವೆರಡನ್ನು ನಾವು ಹೋಲಿಕೆ ಮಾಡಿದಾಗ ಟೋಸ್ಟರ್ ಬಳಕೆ ಮಾಡಿದ ವಿದ್ಯುತ್ ಶಕ್ತಿಯ ಪ್ರಮಾಣ ಹೆಚ್ಚಾಗಿದೆ. 11ರಲ್ಲೇ ಈಗ ಬಿ ಲೆಕ್ಕ. 2 ಓಮ್ ಮತ್ತು 4 ಓಮ್ನ ರೋಧಕಗಳನ್ನು ಸಮಾನಾಂತರವಾಗಿ ಜೋಡಿಸಲಾಗಿದೆ. 4 ಓಮ್ ಇರುವ ಸ್ಥಳದಲ್ಲಿ 6 ಓಮ್ನ ರೋಧಕವನ್ನು ಬಳಸಿದರೆ ಆಗ ಈ ಎರಡೂ ಜೋಡಣೆಗಳಲ್ಲಿ ದೊರಕಿದ ಒಟ್ಟು ರೋಧಗಳ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಮೊದಲನೇದಾಗಿ ಈಗ 2 ಓಮ್ ಮತ್ತು 4 ಓಮ್ ರೋಧಕಗಳನ್ನು ಸಮಾನಾಂತರವಾಗಿ ಜೋಡಿಸಿದಾಗ ಒಟ್ಟು ರೋಧವನ್ನು ಕಂಡುಹಿಡಿಯೋಣ. 1/RP1 = 1/2 ಓಮ್ ಪ್ಲಸ್ 1/4 ಓಮ್. ಸರಳೀಕರಿಸಿದಾಗ ನಮಗೆ 2 + 1/4 = 3/4 ಆಗುತ್ತೆ. ಆದ್ದರಿಂದ RP1 ಒಟ್ಟು ರೋಧ = 4/3. ಅದೇ ರೀತಿ 2 ಓಮ್ ಮತ್ತು 6 ಓಮ್ನ ರೋಧಕಗಳನ್ನು ಸಮಾನಾಂತರವಾಗಿ ಜೋಡಿಸಿದಾಗ ಒಟ್ಟು ರೋಧವನ್ನು ಕಂಡುಹಿಡಿಯೋಣ. 1/RP2 = 1/2 ಓಮ್ ಪ್ಲಸ್ 1/6 ಓಮ್. ಇದನ್ನು ಸರಳೀಕರಿಸಿದಾಗ 3 + 1/R = 4/6 ಆಗುತ್ತೆ. ಇನ್ನಷ್ಟು ಸರಳೀಕರಿಸಿದಾಗ 2/3 ಆಗುತ್ತೆ. ಇಲ್ಲಿ RP2 = 3/2 ಆಗುತ್ತೆ. ಎರಡೂ ಜೋಡಣೆಗಳಲ್ಲಿ ದೊರಕಿದ ಒಟ್ಟು ರೋಧಗಳ ನಡುವಿನ ವ್ಯತ್ಯಾಸವನ್ನು ನೋಡಿದಾಗ ದೊಡ್ಡದರಲ್ಲಿ ಚಿಕ್ಕದನ್ನು ಕಳೆದಾಗ ನಮಗೆ 1/6 ವ್ಯತ್ಯಾಸ ಬರುತ್ತದೆ. ಈ ಪ್ರಶ್ನೆ ಅಥವಾ ಮತ್ತೊಂದು ಪ್ರಶ್ನೆ ಇದೆ. 350 ವ್ಯಾಟ್ ಸಾಮರ್ಥ್ಯದ ಬ್ರೆಡ್ ಟೋಸ್ಟರ್ ದಿನಕ್ಕೆ 6 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. 250 ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿ ಪೆಟ್ಟಿಗೆಯು ದಿನಕ್ಕೆ 4 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. ಈ ಉಪಕರಣಗಳನ್ನು 30 ದಿನಗಳ ಕಾಲ ಬಳಸಿದರೆ 1 ಕಿಲೋವ್ಯಾಟ್ ಅವರ್ಗೆ 4 ರೂನಂತೆ ಉಪಯೋಗಿಸಿದ ಒಟ್ಟು ಶಕ್ತಿಯ ಮೌಲ್ಯವನ್ನು ಲೆಕ್ಕಾಚಾರ ಮಾಡಿ. ಇಲ್ಲಿ ಒಂದೊಂದಾಗೆ ಆ ವಿದ್ಯುತ್ತು ಎಷ್ಟು ಬಳಕೆ ಆಗಿದೆ ಅನ್ನೋದನ್ನು ಪ್ರಮಾಣವನ್ನು ಕಂಡುಹಿಡಿಯೋಣ. ಬ್ರೆಡ್ ಟೋಸ್ಟರ್ ಬಳಸಿದ ವಿದ್ಯುತ್, ಅದರ ಸಾಮರ್ಥ್ಯ 350, ಅದು ಒಂದು ದಿನಕ್ಕೆ 6 ಗಂಟೆಗಳ ಕಾಲ ಬಳಕೆ ಆಗುತ್ತದೆ. ಒಟ್ಟು 30 ದಿನಗಳು. 350 × 6 × 30 63,000 ವ್ಯಾಟ್ ಅವರ್ ಆಗುತ್ತೆ, ಅಥವಾ 63 ಕಿಲೋ ವ್ಯಾಟ್ ಅವರ್. ಅದೇ ರೀತಿ ಇಸ್ತ್ರಿ ಪೆಟ್ಟಿಗೆ ಬಳಸಿದ ವಿದ್ಯುತ್, ಅದರ ಸಾಮರ್ಥ್ಯ 250 × 4 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. ಒಟ್ಟು 30 ದಿನಗಳು. 250 × 4 × 30 30,000 ವ್ಯಾಟ್ ಅವರ್ ಆಗುತ್ತೆ, ಅಥವಾ 30 ಕಿಲೋ ವ್ಯಾಟ್ ಅವರ್. ಒಟ್ಟು ಬಳಕೆಯಾದ ವಿದ್ಯುತ್ತು 63 + 30 93 ಕಿಲೋ ವ್ಯಾಟ್ ಅವರ್. 1 ಕಿಲೋ ವ್ಯಾಟ್ ಅವರ್ಗೆ 4 ರೂಪಾಯಿಯಂತೆ 93 ಕಿಲೋ ವ್ಯಾಟ್ ಅವರ್ಗೆ 93 × 4 372 ರೂಪಾಯಿಗಳು ಆಗುತ್ತದೆ. ಬಿ ಲೆಕ್ಕ. 880 ವ್ಯಾಟ್ ಸಾಮರ್ಥ್ಯದ ಹೊಂದಿರುವ ಒಂದು ಫ್ಯಾನನ್ನು 220 ವೋಲ್ಟ್ ವಿಭವಾಂತರದ ಮೂಲಕ್ಕೆ ಸಂಪರ್ಕಿಸಿದೆ. ಈ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ರೋಧವನ್ನು ಲೆಕ್ಕಾಚಾರ ಮಾಡಿ. ಇಲ್ಲಿ ನೀಡಿರುವ ಅಂಶಗಳು: ವಿಭವಾಂತರ 220 ವೋಲ್ಟ್, ಸಾಮರ್ಥ್ಯ P 880 ವ್ಯಾಟ್. ಮೊದಲನೇದಾಗಿ ವಿದ್ಯುತ್ ಪ್ರವಾಹ ಸೂತ್ರವನ್ನು ಹಾಕೋಣ. I = P/V. ಬೆಲೆಗಳನ್ನು ಆದೇಶಿಸೋಣ. 880/220. ಅದನ್ನು ಸರಳೀಕರಿಸಿದಾಗ 4 ಆಂಪಿಯರ್ ಬರುತ್ತದೆ. ಇದೇ ರೀತಿ ಮಂಡಲದಲ್ಲಿನ ರೋಧ R = V/I. ಬೆಲೆಗಳನ್ನು ಆದೇಶಿಸಿದಾಗ 220/4, 4ರಿಂದ 220 ಭಾಗಿಸಿದಾಗ 55 ಓಮ್. 12ನೇ ಪ್ರಶ್ನೆ, ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನಿರೂಪಿಸಿ. 2 ನಿಯಮಗಳು. ಮೊದಲನೇದು, ಪತನ ಕಿರಣ, ವಕ್ರೀಮ ಕಿರಣ ಮತ್ತು 2 ಮಾಧ್ಯಮಗಳನ್ನು ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತದೆ. 2ನೇ ನಿಯಮ, ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ನಿಷ್ಪತ್ತಿ, ಅದರ ಅನುಪಾತ ಸ್ಥಿರವಾಗಿರುತ್ತದೆ. ಬಿ, ಪೀನದರ್ಪಣ ಮತ್ತು
ಪಿನ ಮಸೂರಗಳ ನಡುವಿನ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನು ತಿಳಿಸಿ. ಪಿನ ದರ್ಪಣ ಒಂದು ಬದಿಯಲ್ಲಿ ಉಬ್ಬಾದ ಮೇಲ್ಮೈಯನ್ನು ಹೊಂದಿರುತ್ತದೆ. ಪಿನ ಮಸೂರ ಎರಡೂ ಬದಿಯಲ್ಲೂ ಉಬ್ಬಾದ ಮೇಲ್ಮೈಯನ್ನು ಹೊಂದಿದೆ. ಪಿನ ದರ್ಪಣವನ್ನು ವಾಹನದ ಹಿನ್ನೋಟದ ಕನ್ನಡಿಯಾಗಿ ಬಳಸುತ್ತಾರೆ. ಪಿನ ಮಸೂರವನ್ನು ಕನ್ನಡಕ, ಸೂಕ್ಷ್ಮದರ್ಶಕ, ಪ್ರಾಜೆಕ್ಟರ್ಗಳಲ್ಲಿ ಬಳಸುತ್ತಾರೆ. ಆತ್ಮೇಲೆ ಇದುವರೆಗೂ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ಮುಂದಿನ ಭಾಗ ರಸಾಯನ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.